ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿಕೆ. ಯುಪಿಎ ಸರ್ಕಾರ ಇದ್ದ ಸಮಯದಲ್ಲಿ ಸೆಪ್ಟೆಂಬರ್ 7, 2005ರಲ್ಲಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಆರಂಭಿಸಲಾಯಿತು. ಫೆಬ್ರವರಿ 6, 2006ರಲ್ಲಿ 2 ಹಿಂದುಳಿದ ರಾಜ್ಯಗಳಿಗೆ ಇದನ್ನು ಜಾರಿಗೆಗೊಳಿಸಲಾಯಿತು. ಬಳಿಕ ರಾಷ್ಟ್ರದ ವ್ಯಾಪ್ತಿಯಲ್ಲಿ ಜಾರಿಗೆ ಮಾಡಲಾಯಿತು. ಇದು ಜನರಿಗೆ ಸಂವಿಧಾನದ ಹಕ್ಕನ್ನು ಕೊಡಲಾಯಿತು. ಎಲ್ಲವನ್ನು ಕೂಡ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮಗಳ ಅವಶ್ಯಕತೆಗಳಿಗನುಸಾರವಾಗಿ ಜಾರಿಗೊಳಿಸಲು ಅನುಮತಿ ನೀಡಲಾಯಿತು. ಪ್ರತಿ ವರ್ಷ 100 ದಿನಗಳ ಕಾಲ ಈ ಯೋಜನೆ ಜಾರಿಗೆ ಮಾಡಲಾಗಿತ್ತು. ಇದರಲ್ಲಿ ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇದರ ಸದುಪಯೋಗ ಪಡೆದುಕೊಂಡರು. ಇದರಿಂದ ಸ್ಥಳೀಯವಾಗಿ ಉದ್ಯೋಗ ಕೊಟ್ಟು ಸರ್ವಾಂಗೀಣ ಅಭಿವೃದ್ಧಿ ಮಾಡಲು ಸಹಕಾರಿಯಾಗಿತ್ತು. ಈಗ ಕೇಂದ್ರದ ಮೋದಿ ಅವರ ಸರ್ಕಾರ ಸ್ವತಂತ್ರದ ನಂತರ ಅತ್ಯಂತ ಮಹತ್ವವಾದ ಯೋಜನೆ ಇದೆ. ಸಂವಿಧಾನಾತ್ಮಕವಾಗಿ 100 ದಿನಗಳ ಕಾಲ ಕೆಲಸ ಮಾಡುವ ಯೋಜನೆ ಇದಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಯೋಜನೆ ಮುಚ್ಚಿ ಹಾಕಬೇಕು ಎಂಬ ಉದ್ದೇಶ ಹೊಂದಿದ್ದಾರೆ. ವಿಬಿಜಿಆರ್ಜಿ ಎಂಬ ಯೋಜನೆ ಈಗ ತಂದಿದ್ದಾರೆ. ಇಡೀ ರಾಷ್ಟ್ರದ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಇತ್ತು. ಈಗ ಸಿಲೆಕ್ಟಿವ್ ಗ್ರಾಮ ಪಂಚಾಯಿತಿಗಳಿಗೆ ಈ ಯೋಜನೆ ಜಾರಿಗೆ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಗಳು ಇನ್ನು ಮುಂದೆ ಈ ಯೋಜನೆ ತೆಗೆದುಕೊಳ್ಳಲು ಬರಲ್ಲ. ಕೂಲಿ ಆಧಾರದ ಮೇಲೆ 100ಕ್ಕೆ 100 ಭರಿಸುತ್ತಿತ್ತು. ಈಗ ಅದನ್ನು ತೆಗೆದು 40% ರಾಜ್ಯ ಸರ್ಕಾರ ಭರಿಸಬೇಕು. ಇದರಿಂದ ರಾಜ್ಯ ಸರ್ಕಾರಕ್ಕೆ ಭಾರ ಕೂಡ ಹಾಕಲಾಗುತ್ತಿದೆ. ಹೇಳಿದರೆ 125 ದಿನಗಳ ಕೆಲಸ ಕೊಡುತ್ತಿದ್ದೇವೆ ಎನ್ನುತ್ತಾರೆ. ಸ್ಥಳೀಯವಾಗಿ ಕೊಟ್ಟ ಸಂವಿಧಾನದ ಹಕ್ಕನ್ನು ಕಸಿದುಕೊಂಡಿದ್ದಾರೆ. ಮಹಾತ್ಮ ಗಾಂಧಿ ಅವರ ಹಳ್ಳಿಗಳ ಅಭಿವೃದ್ಧಿ ಕನಸು ತೆಗೆದು ಹಾಕಿದಂತಾಗಿದೆ. ಸ್ಥಳೀಯವಾಗಿ ಅಭಿವೃದ್ಧಿ ಆಗಬೇಕಾದ ಶಾಲಾ ಕಾಂಪೌಂಡ್, ಬೌಂಡರ್ ಕರೆ ಅಭಿವೃದ್ಧಿ ಕಂಠಿತವಾಗುತ್ತದೆ. ಹಲವು ರಾಜ್ಯದವರು ಈ ವಿಚಾರವಾಗಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಈ ಕುರಿತಾದ ವಿಷಯ ಅಧಿವೇಶನ ಸಹಿ ಕರೆಯಲಾಗುತ್ತಿದೆ. ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬದಲಾಯಿಸಬಾರದು ಎಂಬುದು ನಮ್ಮ ಹೋರಾಟ. ಈ ಹಿಂದೆ ಹೀಗೆ ಗ್ರಾಮ ಪಂಚಾಯಿತಿ ಕೆಲಸ ಆಗುತ್ತಿತ್ತು, ಹಾಗೆಯೇ ಕೊಡಬೇಕು ಎಂಬುದು ನಮ್ಮ ಉದ್ದೇಶ ಎಂಬ ಸಚಿವ ಎಂಬಿ ಪಾಟೀಲ್. ತಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಯುಪಿಎ ಸರ್ಕಾರ ಕೇಂದ್ರ ಯುಪಿಎ ಸರ್ಕಾರ ಇದ್ದ ಸಮಯದಲ್ಲಿ 2005ರಲ್ಲಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಸೆಪ್ಟೆಂಬರ್ 7, 2005ರಂದು ಸಹ ನೋಟಿಫೈ ಮಾಡಿದರು. ತದನಂತರ ಫೆಬ್ರವರಿ 2, 2006ರಂದು 200 ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಇದನ್ನು ಯೋಜನೆಯನ್ನು ಜಾರಿಗೊಳಿಸಿದರು. ತದನಂತರ 200 ಜಿಲ್ಲೆಗಳಷ್ಟೇ ಅಲ್ಲ, ಇಡೀ ಭಾರತ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಎಲ್ಲ ಜಿಲ್ಲೆಗಳಿಗೂ ಲಾಗು ಹೋಗಬೇಕು ಅಂತೇಳಿ ಇದನ್ನು ಜಾರಿಗೊಳಿಸಿ ರಾಷ್ಟ್ರ ವ್ಯಾಪ್ತಿ ಯೋಜನೆಯನ್ನು ಜಾರಿಗೊಳಿಸಿದರು. ಇದು ಜನರಿಗೆ ಒಂದು ಸಂವಿಧಾನಾತ್ಮಕವಾದ ಹಕ್ಕನ್ನು, ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ವರ್ಕ್ ಅಂತೇಳಿ ಅವ್ರಿಗೆ ಕೆಲಸದ ಸಲುವಾಗಿ ಒಂದು ಹಕ್ಕನ್ನು ಕೊಟ್ಟರು. ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿಯನ್ನು, ರೈಟ್ ಬೇಸ್ಡ್ ಮತ್ತು ರೈಟ್ ಟು ವರ್ಕ್, ಇದೆಲ್ಲವನ್ನ ಕೂಡ ಗ್ರಾಮ ಪಂಚಾಯಿತಿಗಳಿಗೆ 100 ದಿನಗಳ ಕಾಲ, ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಸೀಸನ್, 100 ದಿನಗಳ ಕಾಲ ಇದನ್ನ ಯೋಜನೆಯನ್ನು ಜಾರಿಗೊಳಿಸಿದರು. ಆಮೇಲೆ ಇದರಲ್ಲಿ ಎಲ್ಲರೂ ಕೂಡ ದುರ್ಬಲರು, ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ರೈತರು ಎಲ್ಲರೂ ಕೂಡ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡು, ಸೋಷಿಯಲ್ ನೆಟ್ ಅಂತ ಹೇಳಿ. ಮತ್ತು ಅಸೆಟ್ ಕ್ರಿಯೇಷನ್, ಅಂದರೆ ಗ್ರಾಮಗಳಲ್ಲಿ ಒಂದು ಶಾಲೆ ಆಗಲಿ,
ಆಮೇಲೆ ನಮ್ಮ ಅಂಗನವಾಡಿ ಆಗಲಿ, ರಸ್ತೆ ಆಗಲಿ, ಶಾಲಾ ಕಾಂಪೌಂಡ್ಗಳಾಗಲಿ, ಬಾಂಧಾರ ಆಗಲಿ, ಕೆರೆ ಆಗಲಿ ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು ಆ ಗ್ರಾಮಗಳಲ್ಲಿ. ಇದರಿಂದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಇವತ್ತು ಸಾಗ್ತಾ ಇತ್ತು. ಆಮೇಲೆ ಗುಳೆ ಹೋಗುವಂಥದ್ದನ್ನು ತಪ್ಪಿಸ್ತಿತ್ತು. ನಿಮ್ಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಕೂಡ ಮಹಾರಾಷ್ಟ್ರ, ಗೋವಾಕ್ಕೆ ಇವತ್ತು ಉದ್ಯೋಗಕ್ಕೆ ಹೋಗ್ತಿದ್ರು. ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು, ಅದೇ ಊರಿನಲ್ಲಿ ಉದ್ಯೋಗ ಸಿಗಬೇಕು ಅಂಥೇಳಿ, ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗಬೇಕು, ಊರಲ್ಲಿ ಸಿಗಬೇಕು ಅಂಥೇಳಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತ ಹಾಕೋಣಂಥ ಯೋಜನೆ. ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಪ್ರಧಾನಮಂತ್ರಿಯ ಸರ್ಕಾರ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಹುಶಃ ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವವಾದಂಥ ಒಂದು ಯೋಜನೆ ಇದು. ನಾನು ಪುನರುಚ್ಚರಿಸುತ್ತೇನೆ, ಸ್ವಾತಂತ್ರ್ಯ ನಂತರ ಅತ್ಯಂತ ಮಹತ್ವವಾದಂಥ ಯೋಜನೆ. ಸಂವಿಧಾನ ತುಂಬ ಕಾನ್ಸ್ಟಿಟ್ಯೂಷನಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ 100 ದಿನಗಳ ಸ್ಥಳೀಯ ಉದ್ಯೋಗ ಸಿಗಬೇಕಂತ ಮಹತ್ವಾಕಾಂಕ್ಷಿ ಯೋಜನೆ ಇದು. ಬಹುಶಃ ಎಲ್ಲೋ ಒಂದು ಕಡೆ ಈ ಬಿಜೆಪಿಗರಿಗೆ, ನರೇಂದ್ರ ಮೋದಿ ಅವರಿಗೆ ಈ ಯೋಜನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಚೇರ್ಮನ್ರು ಆಗಿದ್ದಾಗ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದನ್ನ, ಈ ಯೋಜನೆಯನ್ನ ಮುಚ್ಚಿ ಹಾಕಬೇಕು ಅಂತ ತಿಳ್ಕೊಂಡು ಈಗ ಒಂದು ಹೊಸ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರು. ಕೇವಲ 72 ತಾಸುಗಳಲ್ಲಿ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಸ್ ಆಗಿ 72 ತಾಸು ಬರೇ ಇಂಥ ಮಹತ್ವದ ಯೋಜನೆ ಚರ್ಚೆಗೆ ಡಿಸೆಂಬರ್ 21, 2025 ಮಹಾತ್ಮ ಗಾಂಧಿ ರೋಜ್ಗಾರ್ ಆಕ್ಟ್ ಅನ್ನ ರಿಪೀಲ್ ಮಾಡಿ, ಅಂದ್ರೆ ಅದನ್ನ ಹಿಂಪಡ್ಕೊಂಡು VPG ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಆಕ್ಟ್ VG ರಾಮ್ಜಿ ಅಂಬ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ, ರಿಪ್ಲೇಸ್ ಮಾಡಿದ್ದಾರೆ. ಒಂದನೇದು, ಇದರಿಂದ ನಾಳೆ ಭಾಳ ಸಂಕ್ಷಿಪ್ತ ಹೋಗ್ತದೆ. ಇದು ಮೊದಲು ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲ ಗ್ರಾಮ ಪಂಚಾಯತಿಗಳಿಗಿತ್ತು. ಇಡೀ ಭಾರತ ದೇಶದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳು, ಎಲ್ಲ ರಾಜ್ಯಗಳು, ಎಲ್ಲ ಜಿಲ್ಲೆಗಳಲ್ಲಿತ್ತು. ಈಗ ಅವರು ಬದಲಾವಣೆ ಮಾಡಿದ್ದು ಸೆಲೆಕ್ಟಿವ್ ಗ್ರಾಮ ಪಂಚಾಯತ್. ದೇಶದ ಎಲ್ಲ ಗ್ರಾಮ ಪಂಚಾಯತಿಗಳಿಗಲ್ಲ, ಸೆಲೆಕ್ಟಿವ್ ಗ್ರಾಮ ಪಂಚಾಯತ್. ಅಂತ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಇವತ್ತು 40 ಗ್ರಾಮ ಪಂಚಾಯತ್ ಇದಾವೆ. ಅದರ ಒಂದು 5 ತಗೋಬಹುದು, 20 ತಗೋಬಹುದು, 20 ಬಿಡ್ಬೋದು, ಅಥವಾ ಸಂಪೂರ್ಣವಾಗಿ 40 ಬಿಡ್ಬೋದು. ಸೆಲೆಕ್ಟಿವ್ ಆಗಿ ಅಲ್ಲಿ ಬಾಗಿಲ ಬಂದ್ ಮಾಡಿ ಕುಡಿಸು ಬಾ ಪ್ಲೀಸ್, ಅವ್ರನ್ನ ಒಳಗೆ ಬಿಡಬೇಡ ಪ್ಲೀಸ್. ಯಾಕ್ರೆ ಇವ್ರು ಮಾಡ್ತಾರೆ ಇವರು ಡಿಸ್ಟರ್ಬೆನ್ಸ್? ಏನು ಹೊರಗಡೆ ನಿಂತ್ಬಿಡ್ರಿ, ಯಾರೊಬ್ರು ಮಾತಾಡೋದು ಬಂದಾಗಲಿ ಪ್ಲೀಸ್. ಸಾರಿ, ಇದನ್ನ ಅಂದ್ರೆ ಈಗ ಸಿಲೆಕ್ಟಿವ್ ಆಗಿ ಯಾವುದೋ ಒಂದು ಜಿಲ್ಲೆ ತಗೋಬಹುದು, ಯಾವುದೋ ಜಿಲ್ಲೆ ಬಿಡಬಹುದು, ಯಾವುದೋ ತಾಲೂಕ ತಗೋಬಹುದು, ತಾಲೂಕ ಬಿಡಬಹುದು, ಯಾವುದೇ ಒಂದು ಗ್ರಾಮ ಪಂಚಾಯತ್ ತಗೋಬಹುದು, ಒಂದು ಗ್ರಾಮ ಪಂಚಾಯತ್ ತಗೊಳಿಕ್ಕಿಲ್ಲ. ಹೀಗೆ ಅದನ್ನ ಡೈಲ್ಯೂಟ್ ಮಾಡಿದ್ದಾರೆ. ಆಮೇಲೆ ಪ್ರಮುಖವಾಗಿ ಇವತ್ತು ದಿವಸ ನಾವು ಈ ಸಂವಿಧಾನಕ್ಕೆ ಹಕ್ಕನ್ನು ಕೊಟ್ಟಿದ್ದೀವಿ, ರೈಟ್ ಟು ವರ್ಕ್. ಅವರಿಗೆ 100 ದಿನಗಳ ಕಾಲ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು, ಹಕ್ಕನ್ನು ಕಸ್ಕೊಂಡಿದ್ದಾರೆ. ಆ ಸಂವಿಧಾನಕ ಹಕ್ಕನ್ನು ಬಡವರು ಕಸ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಏನು ಮಾಡಿದ್ದಾರೆ ಪ್ರಮುಖವಾಗಿ, ಮೊದಲು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಗಳು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಭೆಗಳನ್ನು ಮಾಡಿ ಅವರು
ಆ ಊರಲ್ಲಿ ಬಾದಾರ್ಗಳಾಗಲಿ, ಕೆರೆಗಳಾಗಲಿ, ಶಾಲಾ ಕಾಂಪೌಂಡ್ ಆಗಲಿ, ಅಂಗನವಾಡಿ ಆಗಲಿ, ಶಾಲೆಗಳು ತಗೋಬಂದಿತ್ತು. ಈಗ ಇವರು ಏನ್ ಮಾಡಿದ್ದಾರೆ ಅದನ್ನ ವಿಕಸಿತ ಭಾರತ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಹೊಂದಾಣಿಕೆ ಮಾಡಿದ್ದಾರೆ. ಆದ್ರೆ ಮುಂದೆ ಗ್ರಾಮ ಪಂಚಾಯಿತಿಗಳು ತಮಗೆ ಬೇಕಾಗಿದ್ದಂತ ಕೆಲಸ ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ಗ್ರಾಮ ಸಭೆಯಲ್ಲಿ ಆ ಕೆಲಸಗಳನ್ನು ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು, ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ನಡೆದಂತ ತಿಳ್ಕೊಡ್ರಿ, ಆ ನ್ಯಾಷನಲ್ ಹೈವೇದಾಗ ಹೋಗಿ ಇವ್ರು ಕೆಲಸ ಮಾಡಬೇಕು. ಆಮ್ಯಾಗ ಕನಿಷ್ಠ ವೇಜಸ್ ಕೂಲಿ ಆ ರಾಜ್ಯಗಳದಿತ್ತು, ಅದನ್ನು ತೆಗೆದುಹಾಕಿದ್ದಾರೆ. ಆದ್ರೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಬಹುಶಃ ಅರ್ಥ ಆಯ್ತು ಅಂತ ತಿಳ್ಕೊತೇನೆ ನಾನು. ಒಂದು ಗ್ರಾಮ ಪಂಚಾಯತಿಗಳನ್ನ ಎಲ್ಲಾ ಗ್ರಾಮ ಪಂಚಾಯತಿಗಳು ದೇಶದ ಗ್ರಾಮ ಪಂಚಾಯತಿಗಳಿಗಿಲ್ಲ. ಕೆಲವು ಗ್ರಾಮ ಪಂಚಾಯತ್ ತಗೋಬಹುದು, ಕೆಲವು ಗ್ರಾಮ ಪಂಚಾಯತ್ ಬಿಡಬಹುದು. ಎರಡನೇದಾಗಿ ಸ್ಥಳೀಯವಾಗಿ ಅಲ್ಲಿ ಏನು ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು, ಶಾಲೆ ರೂಮ್ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಅಂಗನವಾಡಿ ಇರ್ಬೋದು, ರಸ್ತೆಗಳು ಇರ್ಬೋದು, ಆಧಾರ ಇರ್ಬೋದು, ಕೆರೆ ಇರ್ಬೋದು ಅಂತ ರೈತ ತನ್ನ ಹೊಲಗಳಲ್ಲಿ ಏನೋ ಕೆಲಸ ಮಾಡ್ಕೋಬೇಕಾಗಿತ್ತು. ಅದು ಇನ್ನು ಮುಂದೆ ಬಂದಾಗಿದೆ. ಕೇಂದ್ರ ಸರ್ಕಾರ ಯೋಜನೆಗಳ ಜೊತೆಗೆ ವಿಕಸಿತ ಭಾರತ ಯೋಜನೆಗಳು, ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।